ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಆದಿ ಜಗದ್ಗುರು ಸುತ್ತೂರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಫೆಬ್ರವರಿ 6ರಿಂದ 11ರವರೆಗೆ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದ್ದಾರೆ. ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಫೆಬ್ರವರಿ 6ರಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. 6 ದಿನಗಳ ಕಾಲ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಹಾಗೆ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ ಎಂದರು. ಹಾಗೆ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ಮಠಾಧೀಶರು, ಧರ್ಮಗುರುಗಳು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಚಿವರು, ಸಂಸದರು, ಶಾಸಕರು, ಸಾಹಿತಿಗಳು ಹಾಗೂ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಠದಲ್ಲಿ ಅಲ್ಲೂ ಕೂಡ ಮಹಾದೋತ್ಸವ ನಡೀತದೆ. ಎದುರುಗಡೆ ಗೆಸ್ಟ್ ಹೌಸಲ್ಲಿ, KVKನಲ್ಲಿ ಮತ್ತು ಹಾಸ್ಟೆಲ್ ಬಿಲ್ಡಿಂಗಲ್ಲಿ. ಅದಲ್ಲದೆ ಇಲ್ಲಿ ಪುರುಷರಿಗೆ ಪ್ರತ್ಯೇಕ, ಮಹಿಳೆಯರಿಗೆ ಪ್ರತ್ಯೇಕ, ವಾಲಂಟಿಯರ್ಸ್ಗೆ ಪ್ರತ್ಯೇಕ, ಅದಲ್ಲದೆ ಸ್ವಾಮೀಜಿಗಳು ಮತ್ತು ಸುತ್ತಮುತ್ತ ಗ್ರಾಮದಿಂದ ಬರುವಂಥ ಗಣಗಳು ಸ್ವಾಮೀಜಿಯವ್ರ ಜೊತೆಗೆ ಅಲ್ಲಿ ತೋಟದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿದೆ. ದಯವಿಟ್ಟು ವ್ಯವಸ್ಥೆ ಮಾಡಿದ್ದೀವಿ. ಈಗ ಸುಮಾರು ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಪಾತ್ರೆಗಳು ಒಂದು ಸಾರಿ ತೆಗೆದ್ರೆ
5 ಕ್ವಿಂಟಾಲು ರೈಸ್ ಆಗಲಿ ಅಥವಾ ಸಾಂಬಾರಾಗಲಿ ಅಥವಾ ಹುಳಿ ಆಗಲಿ ಪಾಯಸ ಆಗಲಿ 5 ಕ್ವಿಂಟಾಲು ಇದು ಹಿಡಿತದೆ ಸರ್. ಅದು ಈಗ ನೋಡಿದ್ರಲ್ಲ, ಇಂಥದ್ದು ಒಂದು 50 ಒಲೆಗಳಿದೆ ಈ ಎಂಡಿಂದ ಎಂಟು ತನಕ. ಅಷ್ಟೇ ಟೈಮು ಒಂದೇ ಸಾರಿ ಸ್ವಾಮೀಜಿ ಪೂಜೆ ಮಾಡಿ ಶುರು ಮಾಡಿಸ್ತಾರೆ. ಬೆಳಿಗ್ಗೆ ಪ್ರತಿದಿನ ಸ್ವಾಮೀಜಿ ಬಂದು ನಿಂತ್ಕೊಂಡು ಅವರು ಮಹಾಮಂಗಳಾರತಿ ಮಾಡಿ ಪೂಜೆ ಮಾಡ್ತಾರೆ, ಅಗ್ನಿ ಪೂಜೆಗೆ. ಹಾಗಾಗಿ 3 ಟೈಮು ಕೂಡ ಒಲೆ ಆರೋ ಪ್ರಶ್ನೆ ಇಲ್ಲ. ಪ್ರತಿ ಸಾರಿನೂ ಚೇಂಜ್ ಆಗ್ತಾ ಇರ್ತದೆ. ಒಂದು ದಿನಕ್ಕೆ 100 ಕ್ವಿಂಟಾಲ್ ರೈಸು ಆಗ್ಬೋದು, ಒಂದು ದಿನ 200 ಕ್ವಿಂಟಾಲ್ ರೈಸ್ ಆಗುತ್ತೆ. ಅದರಲ್ಲೂ ತೆಪ್ಪೋತ್ಸವ ರಥೋತ್ಸವ ದಿನ ಅಂತೂ ಒಂದು 400-500 ಕ್ವಿಂಟಾಲು ಸಂಜೆ ತನಕ 3 ಟೈಮು ಕೂಡ ಬೇಯ್ತಾನೆ ಇರ್ತದೆ. ಬಂದಂಗೆ ಪ್ರಸಾದ ವ್ಯವಸ್ಥೆ ಮಾಡಿಸ್ತಾಯಿದ್ದೀವಿ. 500 ಜನ ಈ ಅಡುಗೆ ಮಾಡೋರೆ 500 ಜನ ಇದ್ದಾರೆ ಸರ್. ಬೇರೆ ಬೇರೆ ಊರಿನಿಂದ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಬಂದು ಅವರು ಅನ್ನ ಸಾಂಬಾರು ಪಾಯಸ ಹುಳಿ ಅದಲ್ಲದೆ ಸ್ವೀಟ್ ಮಾಡೋಕ್ಕೆ ಪ್ರತ್ಯೇಕವಾಗಿ ಅದನ್ನೇ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ. 100 ಕ್ವಿಂಟಾಲು ಬೂಂದಿ ಮಾಡೋದು, ಒಂದು 5 ಲಕ್ಷ ಬಾದ್ಶಾ, 5 ಲಕ್ಷ ಮೈಸೂರು ಪಾಕು, ಮತ್ತು ಇದ್ರ ಜೊತೆಗೆ ಕೊಬ್ಬರಿ ಮಿಠಾಯಿ ಮತ್ತು ಮಾಗಲಿ ಪುಡಿ ಅಂತ ಅಂದ್ಬಿಟ್ಟು ಅದು ರಾಯಚೂರಿನಲ್ಲಿ ರೆಡಿ ಆಗ್ತಾಯಿದೆ 100 ಕ್ವಿಂಟಾಲು. ಎಲ್ಲ ಟೈಮಲ್ಲೂ ಸ್ವೀಟ್ ಕೊಡಬೇಕು ಅಂತ ಸ್ವಾಮೀಜಿ ಆದೇಶ ಆಗಿದೆ. ಅದಲ್ಲದೆ ಇಲ್ಲಿ ಬಡಿಸೋದಕ್ಕೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ 5,000 ಜನ ನಮ್ಮ ಈ ಬಡಿಸೋ ಅಂತ ಸಿದ್ಧತೆ ಇದೆ. ವಾಲಂಟಿಯರ್ಸ್ ಇದ್ದಾರೆ. ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಆದಿಜಗದ್ಗುರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪುಷ್ಯ ಗೌಡ ದ್ವಾದಶಿಯಂದು ಪ್ರಾರಂಭಗೊಂಡು ಮಾಘ ಶುದ್ಧ ಬಿದಿಗೆಯವರೆಗೆ 6 ದಿನಗಳ ಕಾಲ ನಡೀತದೆ. ಇದರಲ್ಲಿ ಮಾಸ ಶಿವರಾತ್ರಿ ಎಂದು ಮುಖ್ಯವಾದ ರಥೋತ್ಸವ ಹಾಗೂ ಮಾಘ ಶುದ್ಧ ಪಾಡ್ಯಮಿ ಎಂದು ತೆಪ್ಪೋತ್ಸವ, ಮಿಕ್ಕ ದಿನಗಳಲ್ಲಿ ಸುಮಾರು 6 ದಿನಗಳ ಕಾಲ ಜಾತ್ರೆಯ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ನಮ್ಮ ಶ್ರೀಮಠದ ಭಕ್ತಾದಿಗಳಿಂದ, ಸೇವಾರ್ಥದಾರರಿಂದ, ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳ ಸಹಾಯದಿಂದ ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಾಯ ಸಹಕಾರಗಳಿಂದ ನಡೀತಾ ಇದೆ. ಜೊತೆಗೆ ಈ 6 ದಿನಗಳು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಇಂದಿನ ಜಗದ್ಗುರುಗಳಾದಂತಹ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಒಂದು ದಿವ್ಯ ಆಶೀರ್ವಾದದಿಂದ ನಡೀತಾ ಇರೋದು ನಮ್ಮೆಲ್ಲರಿಗೂ ಒಂದು ಸುಯೋಗವೇ ಸರಿ. ಈ 6 ದಿನ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಮೊದಲನೇ ದಿನ ಕೊಂಡೋತ್ಸವ, 2ನೇ ದಿನ ಸಾಮೂಹಿಕ ವಿವಾಹ, 3ನೇ ದಿನ ರಥೋತ್ಸವ, 4ನೇ ದಿನ ಮಹದೇಶ್ವರ ಕೊಂಡೋತ್ಸವ ಮತ್ತು ಮಹದೇಶ್ವರ ಉತ್ಸವ, 5ನೇ ದಿನ ಬಹಳ ಪ್ರಚಲಿತದಲ್ಲಿ ನಡೆಯುವಂತಹ ತೆಪ್ಪೋತ್ಸವ ಹಾಗೂ ಕೊನೆ ದಿನ ಅಂಡ ಬ್ರಹ್ಮೋತ್ಸವ. ಹೀಗೆ 6 ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದ್ದವೆಲ್ಲ ನೋಡ್ತಾ ಬಂದಿದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಡೆಯುವಂಥ ಕಾರ್ಯಕ್ರಮಗಳು ರಂಗೋಲಿ ಹಾಗೂ ಸೋವಾನ ಪದಗಳು, ಭಜನಾ ಮೇಳ. ಇದು ಒಂದು ರಾಜ್ಯ ಮಟ್ಟದ 39ನೇ ರಾಜ್ಯ ಮಟ್ಟದ ಭಜನಾ ಮೇಳ ನಡೀತಾ ಇದೆ. ಇದರಲ್ಲಿ ಈಗಾಗಲೇ ನಮಗೆ 636 ತಂಡಗಳು ಭಾಗವಹಿಸಿವೆ. ವಸ್ತು ಪ್ರದರ್ಶನ, ಕೇವಲ ಈ ವಸ್ತು ಪ್ರದರ್ಶನ ಕೆಲವು ವಸ್ತುಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಮೀಸಲಾಗಿರುತ್ತೆ. ಇಲ್ಲಿ ಸ್ವಸಹಾಯ ಸಂಘಗಳು, ಗ್ರಾಮೀಣ ಕರಕುಶಲ ಉತ್ಪನ್ನಗಳು, ಕೈಮಗ್ಗ, ಜವಳಿ, ಕೈಗಾರಿಕೋದ್ಯಮಿಗಳು, ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಅನೇಕ ಉತ್ಪನ್ನಗಳು, ಗುಡಿ ಕೈಗಾರಿಕೆ ವಸ್ತುಗಳನ್ನು ಸಹ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ